ಬ್ರದರ್ ನಮಸ್ತೆ, ನಿಮ್ಮ ಹೆಸರು? ಆನಂದ್ ಅಂದ್ಬಿಟ್ಟು. ಓಕೆ, ಆನಂದ್. ಈಗ ಜಾತ್ರೆ ಮಾಡಕ್ಕೆ ಸಿದ್ಧತೆ ಮಾಡ್ಕೊ ಸರ್ ಇದೊಂದೇ ಅಲ್ಲ ಅಂತ ಸರ್, ಪ್ರತಿಯೊಂದು ಫಿಲಮ್ಗೂ ಸಿದ್ದೇಶ್ವರ ಜಾತ್ರೆ ಇದ್ದೇ ಇರುತ್ತೆ ಸರ್. ಇದೊಂದೇ ಅಂತಲ್ಲ, ಎಲ್ಲ ಅದು ಸಂಘದವ್ರು ಸೇರ್ಕೊಂಡು ಮಾಡೋದು ಸರ್ ಇದು. ಓಕೆ, ಜಯನಗರ ಆಗಲಿ, JP ನಗರ ಆಗಲಿ, ಜರಗನಹಳ್ಳಿ ಆಗಲಿ, ಪ್ರತಿಯೊಂದು ಕೋಣು ಗುಂಟೆಗರೆ ಎಲ್ಲ ಹಾಕೊಂಡು ಅಂತೀನಿ, ಚುಂಚುಕಟ್ಟ ಎಲ್ಲ ಟೋಟಲ್ ಹುಡುಗ ಸೇರಿ ಮಾಡೋದು ಸರ್. ಎಲ್ಲ ಖುಷಿಯಿಂದ ಅದ್ದೂರಿಯಾಗಿ ಮಾಡ್ತೀವಿ. ಎಲ್ಲ ಇದಾಗುತ್ತೆ ಸರ್. ಓಕೆ, ಟ್ರೈಲರ್ ನೋಡಿ ಏನು ಅನಿಸ್ತು ನಿಮಗೆ? ಸರ್ ಏನಾಗುತ್ತೆ ಸರ್, ಖುಷಿ ಆಗುತ್ತೆ. ಒಂದು ಕಡೆ ಎಳ ಬರುತ್ತೆ, ಒಂದು ಕಡೆ ಖುಷಿ ಆಗುತ್ತೆ. ಏನು ಹೇಳ್ತೀರಾ, ದೇವ್ರು ಒಳಗಡೆ ಇದ್ದಾರೆ, ನಾವೇನು ಮಾತಾಡೋಕ್ಕಾಯ್ತದೆ? ಯಾರು ಕೇಳಿದ್ರು ಹ್ಞೂ ಅನ್ಕೋಬೇಕು. ಈಗ ನಾವೇನೇ ಮಾತ್ರ ಕಾಂಟ್ರಸ್ ಇರುತ್ತೆ ಬೇಡ. ಸೊ ಅವು ದೇವ್ರು ಒಳಗಡೆ ನೆಮ್ಮದಿಯಾಗಿರಲಿ, ಗುಡಿಲೇ ಇರಲಿ, ಯಾವಾಗ ಬರ್ತಾರೋ ಬರಲಿ ಈಚೆ. ಅಲ್ಲ, ಈಗ ಟ್ರೈಲರ್ ನೋಡಿ ಹೆಂಗೆ ಅನಿಸ್ತು? ಸಿನಿಮಾ ಬಗ್ಗೆ ಫಿಲಮ್ ಚೆನ್ನಾಗಿರುತ್ತೆ. ಡಬಲ್ ಶೇಡು ಅಥವಾ ಡಬಲ್ ಆಕ್ಟಿಂಗ್ ಏನು ಸರ್ ಚೆನ್ನಾಗಿದೆ ಅನ್ಸ್ತಾರೆ. ಫಿಲಮ್ ನೋಡೋಣ ಸರ್, ನೋಡಿದ್ಮೇಲೆ ಹೇಳ್ತಾರೆ. ಅದು ತುಂಬಾ ಕ್ಯೂರಿಯಸ್ ಆಗಿದ್ದಾರೆ. ನಾಳೆ ಹೌದು ಸರ್. ಸರ್ ನಾಳೆ ಅಂತಲ್ಲ ಸರ್, ನಂಬ್ತಿರೋ ಬಿಡ್ತಿರೋ ಯಾರು ಇಲ್ಲಿರೋ ನಮ್ಮ ಹುಡುಗರು ಪ್ರತಿಯೊಬ್ಬರು ಎಲ್ಲರೂ ಅವ್ರು ಅಷ್ಟೇ ಎಲ್ಲರೂ ಯಾರು ಹೋಗ್ಲಿಲ್ಲ ಮನೆಗೆ ಕೂಡ. ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಪಾಪ ನೈಟ್ 11 ಗಂಟೆ 1 ಗಂಟೆ ಮನೆಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಬಾಸ್ಗೊಂದು ಕ್ರೇಜ್ ಅದೊಂದು ಬಾಸ್ ಕ್ರೇಜ್ ಅದಾಗಲಿ ಅಂತ ಖುಷಿ ನಮಗೆ. ದೇವ್ರ ದಯಿಂದ ಫಿಲಮ್ ಚೆನ್ನಾಗಿ ಸೂಪರ್ ಹಿಟ್ ಆದರೆ ಸಾಕು ನಮ್ಗೆ. ಅದೇ ಓಕೆ. ಎಲ್ಲೊಂದು ಕಡೆ ಭಯನೂ ಇದೆಯಾ ಸರ್? ಭಯ ಏನಕ್ಕೆ ಸಿನಿಮಾ ಸರ್? ಬೇರೆ ಯಾರ್ದು ಅಲ್ಲ ಸರ್, ನಾವು ಮಾಡ್ತಾ ದರ್ಶನ್ ಫಿಲಮ್ ಸರ್. ಏನು ಸರ್ ಭಯ? ನೀವು ಸೂಪರ್ ಹಿಟ್ ಆದ್ರೆ ಸಾಕು ದೇವ್ರ ದಯದಿಂದ ಸರ್. ಅಲ್ಲ ಸರ್, ದೇವ್ರ ದಯದಿಂದ ಸರ್ ಹಾಗೆ ಆಗುತ್ತೆ. ಅದು ಬಾಸ್ ನಮ್ಮ ನಂಬಿಕೆ ಇದ್ದೇ ಇದೆ. ತಲೆ ಕೆಣಿಸ್ಕೋಬೇಕು. ದಯೆಯಿಂದ ಆಗೋದು ಇಂಡಸ್ಟ್ರಿ ಇಟ್ಟೋದು ಆಯ್ತಾ. ಸೂಪರ್ ಹಿಟ್ ಆಲ್ರೆಡಿ ಅದು ಆಲ್ರೆಡಿ ಇಟ್ಟೋದು. ನಿಮ್ಮ ಹೆಸರು ಸರ್? ನರಸಿಂಹ ಅಂತ ಸರ್. ಓಕೆ, ಹೇಗಿದೆ ಪ್ರಿಪ್ರೇಷನ್ ಸರ್? ಏನು ಸರ್ ನೋಡ್ತಾ ಇರಲ್ಲ ಸರ್, ಇದು ಇವರು ದರ್ಶನ್ ಅವರು ಚಾಮುಂಡೇಶ್ವರಿ ಭಕ್ತರು, ನಾವು ಅವ್ರಿಗೆ ಭಕ್ತರು. ಸೊ ಅದೇ ಭಕ್ತಿಯಿಂದ ನಡೀತಾ ಇದೆ ಸರ್. ಇದೊಂಥರ ಹೆಂಗೆ ಸೆಲೆಬ್ರೇಷನ್ನು ಧಾಮ್ ಧೂಮ್ ಅನ್ನೋದಕ್ಕಿಂತ ಒಂದು ಭಕ್ತಿ ಭಾವದಲ್ಲಿ ತುಂಬ ಒಂದು ದೇವ್ರ ಕೃಪೆಯಿಂದ ಮಾಡಬೇಕು ಅನ್ನೋ ಥರ ನಡೆಸ್ಕೊತ ಹೋಗ್ತಾ ಇದ್ದೀವಿ ಸರ್. ಯಾಕೆಂತಂದರೆ ಇಷ್ಟು ದಿನ ದರ್ಶನ್ ಅವರು ನನಗೆ ಅದೊಂದು ಕಂಪೇರ್ ಮಾಡಬೇಕು ಅಂತಂದರೆ, ಅವರು ಊರಿಂದ ಆಚೆ ಆಲದ ಮರ ಥರ. ಬಿಸಿಲು ಅಂತ ಬಂದವನಿಗೆ ನೆರಳು, ಮಳೆ ಅಂತ ಬಂದವನು ಕೊಡೆ, ಆ ಥರ ನಿಂತ್ಕೊಂಡಿದ್ದವರು ಇಷ್ಟು ದಿನಗಳವರೆಗೆ. ಈಗ ಒಂದು ಸಮಸ್ಯೆ ಸಿಲುಕಿದ್ದಾರೆ. ಅದೇನೇ ಇರಲಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಅದು ಸರ್ವೇ ಸಾಮಾನ್ಯ. ಜಸ್ಟ್ ನಾವು ಒಂದೊಂದು ಭಕ್ತಿ ಭಾವದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಡಸ್ಟ್ರಿ ಸಪೋರ್ಟು ಇನ್ನು ಸಿಗಬೇಕಾಗಿತ್ತು ಅಂತ ಅನಿಸ್ತಿದೆ. ಇಂಡಸ್ಟ್ರಿನಲ್ಲಿ ಕೆಲವರು ನಟರ ಸಪೋರ್ಟ್ ಸರ್, ಇಂಡಸ್ಟ್ರೀಲಿ ಸರ್ ನಾನು ಹೇಳಬೇಕು ಅಂತಂದರೆ, ಈಗ ನೀವೇ ನೋಡಿದ್ದೀರಾ, ಕೇಳಿದ್ದೀರಾ, ಸತ್ಯ ಅದನ್ನು. ಇಡೀ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ದರ್ಶನ್ ಅವ್ರಿಗೆ. ದರ್ಶನ್ ಅವರ ಫ್ಯಾನ್ಸಿಂದ ನೆಕ್ಸ್ಟು ಯಾರೇ ಆಗಿರ್ಬೋದು, ಯಶ್ ಅವರಾಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಈಗ ನಮ್ಮ ಧನ್ವೀರ್ ಅವರಾಗಿರ್ಬೋದು, ಅವ್ರ ಫ್ಯಾನ್ಸ್ ಡಿವೈಡ್ ಆಗಿ ಅವ್ರನ್ನ ಒಂದು ಬೆಳೆಸಿದ್ದಾರೆ. ಅವರೇ ಎಷ್ಟು ಜನ ಬೆಳೆಸಿರುವಾಗ ಇನ್ನು ನಾವು ಬರೀ ಫ್ಯಾನ್ಸ್ ಸಾಕು ಸರ್, ಇನ್ನು ಯಾರು ಸಪೋರ್ಟು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಓಕೆ ಸರ್, ಒಳ್ಳೆಯದಾಗಲಿ. ನಾವು ಕಲಾವಿದರು, ರಾಜ್ಕುಮಾರ್ ಅಭಿಮಾನಿ. ಆದರೂ ರಾಜ್ಕುಮಾರ್ ಭಾಳ ಇಷ್ಟ. 202ನೇ ಚಿತ್ರ ಪಾತ್ರ ಮಾಡಿದ್ದೀವಿ. ನೀವು ಪಾತ್ರ ಮಾಡಿದ್ರಾ? ವಿಲನ್. ಡೆವಿಲ್ ಬರ್ತಾ ಇದೆ ಇದರಲ್ಲಿ ವಿಲನ್ ಸರ್. ಡೆವಿಲ್ ಅಲ್ಲ? ಹ್ಞೂ ಸರ್, ವಿಲನ್ ಕ್ಯಾರೆಕ್ಟರ್ ಮಾಡಿದ್ರಾ? ಹೆಸರು ಮಂಜು ಅಂತ ಹಾಕಿದ್ದಾರೆ. ನನ್ನ ಫೋಟೋ ಹಾಕಿಲ್ಲ. ಹೇಳಿ ಬೇಕಾದ್ರೆ ನಾವು ಡೈರೆಕ್ಟ್ ಸುದೀಪ್ ಮಾಡೋಣ ಅಂತ ಹೇಳಿದ್ವಿ ಅವ್ರಿಗೆ. ಓಕೆ ಸರ್, ನಿಮಗೂ ಒಳ್ಳೇದಾಗಲಿ. ನಮ್ಮ ಹೆಸರು ಮಂಜು. ಬರ್ತೀವಿ ಸರ್. ಬೆಂಗಳೂರು ನಡೀತಾ ಇದೆ ಸಿದ್ದೇಶ್ವರ ಥಿಯೇಟ್ರಲ್ಲಿ. ಸೊ ಟಿ ಶರ್ಟ್ ಹಾಕೊಂಡು ನಾಳೆ ಹಬ್ಬಕ್ಕೆ ನಾವು ಇದೇ ಏರಿಯಾದಲ್ಲಿರೋರು. ನಾವು ಬೆಳೆದಲ್ಲ ಇದೇ ಏರಿಯಾದಿಂದ. ನಾವು ಯಾವುದೇ ದರ್ಶನ್ ಸರ್ ಮೂವಿ ಬಂದ್ರೂ ನಾವು ಬಿಟ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಇದು ಕಾಟೇರ ಸ್ಟ್ಯಾಚ್ಯೂನು ಇದೇ ಥರ ನಾವು ಗ್ರ್ಯಾಂಡಾಗಿ ಮಾಡಿದ್ವಿ. ಈಗ ಡೆವಿಲ್ ಬಂದಿದೆ, ಡೆವಿಲ್ಗೋಸ್ಕರನೂ ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ನಮ್ಮ ಅಣ್ಣಂದಿರು, ನಮ್ಮ ಗುರುಗಳೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಅವ್ರು ಬ್ಯಾಕಪ್ ಆಗಿ ನಿಂತ್ಕೊಂಡು ನಾವು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ ಸರ್, ಇದೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಯಾರು ಅರೇಂಜ್ ಮಾಡ್ತಾ ಇರೋದು ಅದೆಲ್ಲ? ಸರ್ ಇದು ಒಬ್ಬರು ಇಬ್ಬರು ಅಂತಲ್ಲ, ನಮ್ಮ ಕುಮಾರಣ್ಣ ಆಗಿರ್ಬೋದು, ಜಯನಗರ ಅಧ್ಯಕ್ಷರು, ಅದಾದಮೇಲೆ ನಮ್ಮ ಸ್ವಲ್ಪ ಸುಮಾರು ಜನ ಇದ್ದಾರೆ. ಹೆಸರುಗಳು ಹೇಳಿದ್ರೆ ಒಬ್ಬೊಬ್ಬರು ಮಿಸ್ ಆದರೆ ಇದಾಗುತ್ತೆ. ಸುಮಾರು ಜನ ಎಲ್ಲ ಅವ್ರ ಸಂಘದ ಅಭಿಮಾನಿಗಳು ಯಾರ್ಯಾರು ಇದ್ದಾರೆ ಎಲ್ಲ ಇದು ಮಾಡ್ಕೊಂಡು ಥಿಯೇಟ್ರ್ ಓನರು ಮೇನ್ ಸಾತು. ಹೌದು, ಅವರಿಂದನೇ ನಮಗಿದು ಅವರೇ ಪರ್ಮಿಷನ್ ಎಲ್ಲ ಇಸ್ಕೊಟ್ಟಿರೋದು, ಅವರೇ ಇದು ಮಾಡ್ಕೊಂಡು ಮಾಡ್ತಾರೆ. ಆ್ಯಕ್ಚುಲಿ DJ ಪರ್ಮಿಷನ್, DJ ಅನ್ನೋದು ಇದು DJ ಅಲ್ಲ, ಆ್ಯಕ್ಚುಲಿ DJ ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿಲ್ಲ. ಜಸ್ಟ್ ನಾವು ಒಂದು 2 ಅವರ್ಗೆ ಸ್ವಲ್ಪ ವೀಡಿಯೋಸ್ 4 ಸ್ಪೀಕರ್ ಹಾಕ್ಬಿಟ್ಟು ಪರ್ಮಿಷನ್ ತೊಗೊಂಡು ಇದು ಮಾಡ್ತಾ ಇದ್ದೀವಿ. ಏನೆಲ್ಲ ಇರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಮಾಮೂಲಿ ಇವಾಗ ನಿಮಗೆ ಬಾಸ್ದು ಒಂದು ಸ್ವಲ್ಪ ಬೈಟ್ಸ್ ಆಗ್ಬೋದು, ಸಾಂಗ್ ಆಗ್ಬೋದು, ಟ್ರೈಲರ್ಗಳು, ಆ ಥರ ಸ್ವಲ್ಪ ಮೇನ್ ಏನೇನಿದೆ ವೀಡಿಯೋಸ್ ಅದು ಸ್ವಲ್ಪ ಇದು ಮಾಡ್ಕೊಂಡು ಪ್ಲಾನ್. ಸರ್ ನೀವೊಬ್ಬರು ಅಭಿಮಾನಿಯಾಗಿ ನಾಳೆ ಬರ್ತಕ್ಕಂಥ ಅಭಿಮಾನಿಗಳಲ್ಲಿ ಏನಂತ ಕೇಳ್ಕೊತೀರಾ? ಸರ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೇ ಅಭಿಮಾನಿ ಬಂದ್ರೂ ಜಗಳ ಆಡೋಕೆ ಹೋಗಬೇಡಿ, ಇಲ್ಲ ಯಾರ ಮೇಲೆ ದ್ವೇಷ ಇಟ್ಕೊಂಡು ಏನು ಬರಬೇಡಿ. ಬಂದ್ರೆ ಫಿಲಮ್ ನೋಡಿದ್ರೆ ಇದು ಮಾಡ್ಕೊಳ್ಳಿ. ಪೈರಸಿ ಅಂತ ಏನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಅವರು ಥಿಯೇಟರ್ಸ್ಗಳಿಗೂ ಹೇಳೋದು ಒಂದೇ, ನಿಮ್ಮ ಮೂವಿ ಇಷ್ಟ ಆಯಿತು ಅಂದರೆ ನೀವು ಬಂದು ನೋಡಿರಿ, ಪರವಾಗಿಲ್ಲ. ನೀವು ವಾರ ಮಾಡೋಕ್ಕೆ ನಿಂತಿಲ್ಲ. ಇಲ್ಲಿ ನಾವು ಸುದೀಪ್ ಅವ್ರ ಮೂವಿ ನೋಡ್ಬೋದು, ಇಲ್ಲಿ ಎಲ್ಲರ ಮೂವಿ ನಾವು ನೋಡೋದು. ಕನ್ನಡ ಇಂಡಸ್ಟ್ರಿ ಮೇಲೆ ನಾವು ಎಲ್ಲರ ಮೂವಿ ನೋಡ್ತೀವಿ. ನಮಗೆ ನಮ್ಮ ಭಾಷೆ ಇಷ್ಟ ಇರೋದ್ರಿಂದ ನಾವು ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಹಂಗನ್ಬಿಟ್ಟು ಬೇರೆಯವ್ರ ಮೂವಿ ನೋಡೋಂಥ
ಅಂತಲ್ಲಿ ನಾವು ನೋಡ್ತೀವಿ. ಅವ್ರ ಫ್ಯಾನ್ಸ್ಗಳಿಗೆ ಹೇಳ್ಕೊಡೋದು ಅಂದರೆ ಬಂದು ಮೂವಿ ನೋಡಿ ಇಷ್ಟ ಇದೆ ಅಂತೇಳಿ, ಇಲ್ಲಾಂದ್ರೆ ಇಲ್ಲ ಅಂತೇಳಿ. ನೆಗೆಟಿವ್ ರಿವ್ಯೂಸ್ ಅಂತ ಯಾವುದೇ ಕಾರಣಕ್ಕೂ ಕೊಟ್ಬಿಟ್ರಿ. ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಇಷ್ಟ ಆಯಿತು ಅಂತಲೇ ಹೇಳ್ಬೇಕು, ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳಬೇಕು. ಸುಮ್ಮನೆ ರಿವ್ಯೂಸ್ ಕೊಟ್ಟಾಗ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಇದ್ದೇ ಇರುತ್ತೆ. ಯಾವುದು ನಮ್ಮ ಬಾಸ್ ಯಾವುದೇ ಫಿಲಮ್ ಮಾಡಿದ್ರು ಕೆಟ್ಟದಾಗೆಲ್ಲ ಇರೋದು ಫ್ಯಾಮಿಲಿ ನೋಡ್ತಾರೆ. ಕಾಟೇರನ್ನು ನೋಡ್ಬೋದು ನೀವು, ತುಂಬ ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದ್ದಿದೆ ಶೋ ಅದು. ಸೊ ಅದಕ್ಕೋಸ್ಕರ ಬಂದು ನೋಡಿ ಅಂತ ಅಂದ್ಬಿಟ್ಟು ನಾವು ಇದು ಕೇಳ್ಕೊತೀವಿ ಸರ್. ಸೊ ಇನ್ನೊಂದೇನೆಂದರೆ ನಾವು ಹೇಳೋದೊಂದೇ, ಬಾಸ್ ಒಳಗಡೆ ಇರ್ಬೋದು, ಅವ್ರಿಗೂ ಗೊತ್ತು ನಮ್ಮ ಸೆಲೆಬ್ರಿಟೀಸ್ ಮಾಡೇ ಮಾಡ್ತಾರೆ ಅಂತ ಗೊತ್ತು. ಅಷ್ಟು ಧೈರ್ಯವಾಗಿ ಪ್ರೊಡ್ಯೂಸರು ಬಾಸ್ ಇಲ್ದಿರೋ ಟೈಮಲ್ಲಿ ಮೂವಿ ಬಿಟ್ಟವ್ರೆ ಅಂದರೆ ಅವ್ರಿಗೂ ಗೊತ್ತು. ಬಾಸ್ ನಾವು ಫ್ಯಾನ್ಸ್ಗಳು ಇರೋದು ನಂಬಿಕೆ ಇದ್ದಾರೆ, ಅವ್ರು ಮಾಡೇ ಮಾಡ್ತಾರೆ ಅಂತ ಅವ್ರಿಗೆ ನಂಬಿಕೆ ಇರೋದ್ರಿಂದ ಬಿಟ್ಟಿದ್ದಾರೆ ಸರ್. ಅವ್ರಿಗೂ ಗೊತ್ತು ಸೆಲೆಬ್ರಿಟೀಸ್ ಏನಂತ ನಮಗೂ ಸಂದೇಶ ಕಳಿಸಿದ್ದಾರೆ. ಸೊ ನನ್ನದು ಬಗ್ಗೆ ಏನೇ ಊಹಾಪೋಹಗಳು ಬಂದರೂ ನೀವು ತಲೆಗೆಡಿಸ್ಕೋಬೇಡಿ. ನಮ್ಮ ವಿಜಯ್ ಅಕ್ಕನೂ ನಮಗೆ ಇನ್ಸ್ಟಾಗ್ರಾಮಲ್ಲೂ ಮೊನ್ನೆ ಗ್ರೂಪ್ಗಳಲ್ಲೂ ನಮಗೂ ಕಳಿಸಿದ್ದಾರೆ, ಎಲ್ಲ ಬಂದಿದೆ. ಸೊ ಅದು ನಮಗೆ ಗೊತ್ತಾಗ್ತಾ ಇದೆ, ಯಾರೋ ಕಾಣದ ಕೈ ಮಾಡ್ತಾ ಇದ್ದಾರೆ. ಅವರೆಷ್ಟೇ ಏನೇ ಮಾಡಲಿ ಸರ್, ನಾವು ಇದ್ದೇ ಇರ್ತೀವಿ, ನಾವು ನೋಡ್ಕೋತೀವಿ, ನಾವು ಮೂವಿ ಹಿಟ್ ಮಾಡೇ ಮಾಡ್ತೀವಿ ಸರ್. ಓಕೆ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಸೊ ನಾನಿವಾಗ ಸಿದ್ದೇಶ್ವರ ಥಿಯೇಟರ್ ಹತ್ರ ಇದ್ದೀನಿ. ಬನ್ನಿ, ಅಭಿಮಾನಿಗಳು ಏನು ಹಬ್ಬನ ಆಚರಿಸೋದಕ್ಕೆ ಪ್ರಿಪ್ರೇಷನ್ ಮಾಡ್ತಾವ್ರೆ, ಹೇಗಿದೆ ಸಿದ್ಧತೆಗಳು ಅಂತ ಹೇಳಿದ್ರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ರಚ್ಚು ವೆಂಕಿ ಅಂತ. ರಚ್ಚು ವೆಂಕಿ. ಅದು ಹೇಗಿದೆ ಸರ್, ಜಾತ್ರೆ ಮಾಡಕ್ಕೆ ರೆಡಿ ಆಗಿದ್ದೀರಾ? ರೆಡಿ ಮೇಡಮ್, ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಜಾತ್ರೆ ನಡೀತಾ ಇದೆ ಅಂತ. ಇವಾಗೆಲ್ಲ ಎಷ್ಟು ಖುಷಿಲಿದ್ದೀರಾ? ತುಂಬಾ ಖುಷಿ ಇದೆ. ಮತ್ತೆ ಎಷ್ಟು ಟೆನ್ಷನ್ ಇದ್ದೀರಾ? ಯಾಕಂದ್ರೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಟೆನ್ಷನ್ ಇರುತ್ತೆ. ಟೆನ್ಷನ್ ಇದೆಯೋ ಏನು ಕಥೆನೋ, ಜನಕ್ಕೆ ಇಷ್ಟ ಆಗುತ್ತೆ, ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ. ಹೌದು. ಸೊ ಮಾಮೂಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೋ ಇಲ್ವೋ ಅದೆಲ್ಲ ಟೆನ್ಷನ್ಸ್ ಇದೆಯಾ ಏನಾದ್ರು? ಹೌದು ಇದೆ ಮೇಡಮ್, ನೋಡೋಣ ನಾಳೆ ಗೊತ್ತಾಗೋದು ಏನು ಡಿಸೈಡ್ ಅಂತ. ಒಟ್ಟಲ್ಲಿ ಟ್ರೈಲರಲ್ಲಿ ಮತ್ತೆ ಭಯಂಕರ ಬಂದಿದೆ, ಮಸ್ತಾ ಬಂದಿದೆ, ತುಂಬ ಇಷ್ಟ ಆಯಿತು. ನೋಡೋಣ ನಾಳೆ ಏನಾಗುತ್ತೆ. ಮೂರು ಸಾಂಗು ಚೆನ್ನಾಗಿದೆ. ಮೂರು ಸಾಂಗು ಇಷ್ಟ ಆಯಿತು. ನಿಮ್ಗೆ ಯಾವ ಸಾಂಗ್ ಫೇವ್ರೇಟ್? ನಮಗೆ ಹೇಳ್ಬೋದು ನಮ್ಮ ಬಾಸ್ ಇದ್ರೆ ನಿಮ್ದೇಗಿರ್ಬೇಕು ಅಂತ. ರೊಮ್ಯಾಂಟಿಕ್ ಸಾಂಗ್, ಅದು ಲವ್ ಸಾಂಗ್ ಇಷ್ಟ ಆಗಿದೆ. ಇಷ್ಟ ಆಯಿತು. ತುಂಬ ಹಿಂಗೆ ಕಾಣ್ತಾವ್ರು ಅವರು. ಅದೇ ನ್ಯೂ ಸ್ಟೈಲಲ್ಲಿ ಬಂದಿದ್ದಾರೆ. ಅಭಯ್ ಮೂವಿ ಆ ಟೈಮಲ್ಲಿ ಅಭಯ್ ಗಜ ಮೂವಿಲಿ ಬಂದಿದ್ದಾರಲ್ಲ, ಆ ಥರ ಬಂದಿದ್ದಾರೆ. ಚೆನ್ನಾಗಿದೆ, ತುಂಬ ಖುಷಿ ಆಯ್ತು. ಬಾಸ್ ನೋಡಿ ತುಂಬ ದಿಸ್ಕೊಳಾಗ್ಬಿಟ್ಟಿದ್ದು. ನಾಳೆ ನೋಡೋಣ ಅಂತಿದ್ದೀವಿ, ಎಲ್ಲ ಆ ಥರದಿಂದ ಕಾಯ್ತಾನೆ ಇದ್ದೀವಿ. ನೋಡೋಣ ಬಾಸ್ ಏನೆಲ್ಲ ಇರುತ್ತೆ ಸರ್ ನಾಳೆ? ಅಂದರೆ ಇಲ್ಲಿ ಸಿದ್ದೇಶ್ವರ ಥಿಯೇಟರ್ ಡಿಜೆ ಇದೆ, ನೈಟ್ ಎಲ್ಲ ಡಿಜೆ ಇರುತ್ತೆ, ಅನ್ನದಾನ 4 ಶೋ ಇರುತ್ತೆ. ಅನ್ನದಾನ ಎಲ್ಲರೂ ಇರುತ್ತೆ, 4 ಶೋನು ಇರುತ್ತೆ ನಾಳೆ. ಎಲ್ಲ ನಮ್ಮ ಇವಾಗ ನೋಡೋದಲ್ಲ, ಒಂದು 6 ಗಂಟೆ ಮೇಲೆ ನೋಡಿ ಜನ ಹೆಂಗೆ ಸೇರ್ತಾರೆ ಅಂದ್ಬಿಟ್ಟು ಇಲ್ಲಿ. ಓಕೆ ಓಕೆ. ನಮ್ಮ ಯಜಮಾನ್ರು ಅಭಿಮಾನಿಗಳು ಯಾವತ್ತೂ ಬಿಟ್ಟು ಹೋಗಲ್ಲ ಬ್ರದರ್. ಒಂದು ಮಾತು ಹೇಳ್ತೀವಿ, ಅವ್ರ ಪ್ರೀತಿ, ಅವ್ರ ಗುಣ, ಅವ್ರ ದಾನ ಧರ್ಮ, ಅವ್ರು ಮಾಡಿರೋದು ಅಷ್ಟು ಜನ. ಇವಾಗ ನೋಡಿ ನಮ್ಮ ಬಾಸು ನಮ್ಮ ಜೊತೆಲಿ ಇಲ್ಲ ಅಂದ್ರೂ ನಮ್ಮ ಅಭಿಮಾನಿಗಳು ಎಷ್ಟು ಪ್ರಮೋಷನ್ ಮಾಡಿದ್ದಾರೆ ನೋಡಿ. ತುಂಬ ಚಿಕ್ಕ ಮಗುವಿಂದ ಪ್ರಮೋಷನ್ ಮಾಡಿದೆ, ಅಷ್ಟು ಸಾಕಲ್ವಾ ಹೇಳ್ಕೊಳಕ್ಕೆ? ನಾವು ಇನ್ನೇನು ಹೇಳ್ಕೋಬೇಕು ಹೇಳಿ? ಅವ್ರು ಸಂದೇಶ ಕಳಿಸಿದ್ರಲ್ಲ ಜೈಲಿಂದಾನೆ. ಹೌದೇ, ನನ್ನ ಅಭಿಮಾನಿಗಳೇ ನನ್ನ ಬಂಧು ಬಳಗ. ಹೌದು. ಸೊ ಇನ್ನೂ ಚೆನ್ನಾಗಿ ನನ್ನ ಬಗ್ಗೆ ತಲೆಗೆಡ್ಸ್ಕೊಬೇಡಿ, ಈ ಡೆವಿಲ್ ಸಿನಿಮಾ ಬಗ್ಗೆ ತಲೆಗೆಡ್ಸ್ಕೊಂಡು ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಬಾಸ್ ಯಾವತ್ತೂ ಉಸಿರು ಇರೋವರೆಗೂ ನಾವು ಅವ್ರ ಜೊತೆ ಬೆನ್ನಿಂದ ಯಾವೂ ನಿಂತಿರ್ತೀವಿ. ನಮ್ಮ ಪ್ರಾಣ ಯಾವತ್ತಿಲ್ವೋ ಅವತ್ತು ನಮ್ಮ ಬಾಸ್ ನಮ್ಮ ಜೊತೆ ಇರಲ್ಲ ಅಂತ. ನಮ್ಮ ಪ್ರಾಣ ಇರೋವರೆಗೂ ಯಜಮಾನ್ರು ಅಂತಲೇ ಹೇಳೋದು. ಎಲ್ಲೇ ಎಂಟ್ಕೊಂಡು ಎಲ್ಲೇ ಕೂಗ್ರು ಯಾರಂದ್ರೆ ಡಿ ಬಾಸ್ ಅಭಿಮಾನಿ ಅಂತಲೇ ಹೇಳೋದು ನಾವು. ಅದು ಬಿಟ್ಟು ಇನ್ಯಾವುದೂ ನಮ್ಮ ಮಾತಾಡಲ್ಲ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಪ್ರಸನ್ನ ಥಿಯೇಟ್ರಲ್ಲೆಲ್ಲ ತುಂಬ ವಿಜೃಂಭಣೆಯಿಂದ ಮಾಡಿದ್ರಿ ಹಳೆ ಸಿನಿಮಾಗಳ, ಈಗ ಹೊಸ ಸಿನಿಮಾ ಬರ್ತಿದೆ ಬ್ರೋ. ಇದು ಸರ್, ಇದು ಹೊಸ ಸಿನಿಮಾ ಅಂದರೆ ನಮಗೂ ಟೆನ್ಷನ್ ಇರುತ್ತೆ. ಬಾಸ್ ಬಟ್ ಟ್ರೈಲರ್ ನೋಡಿದಾಗ ಗೊತ್ತಾಯಿತು ಬಾಸ್ನ ನಾವು ಯಾವ ಲುಕ್ಕಲ್ಲಿ ಕಾಣ್ಬೋದು ಅಂತ. ವೆರೈಟಿ ಲುಕ್ಕಲ್ಲಿ ಕಾಣ್ತಾಯಿದ್ರೆ, ವೆರೈಟಿ ಲುಕ್ಕಲ್ಲಿ ಲಾಸ್ಟಲ್ಲಿ ಒಂದು ಡೈಲಾಗ್ ಕೇಳ್ತಾರೆ, ನಾನು ಬರ್ತಾಯಿದ್ದೀನಿ ಚಿನ್ನ ಅಂತ. ನಮ್ಮ ಬಾಸಿಗೆ ನಾವು ಸೆಲೆಬ್ರಿಟಿ ಕಡೆಯಿಂದ ಹೇಳೋದಿಷ್ಟೇ, ನೀವು ಬನ್ನಿ ಬಾಸ್, ನಾವು ಆಗ ನಿಮ್ಮನ್ನ ರೆಡಿ ಸ್ಕ್ರೀನ್ ಮೇಲೆ ಸ್ವೀಕರಿಸ್ತೀವಿ. ನಾವೆಂತಲ್ಲ, ಇಡೀ ಸೆಲೆಬ್ರಿಟಿ ಕರ್ನಾಟಕದಂತೆ ಸೆಲೆಬ್ರಿಟಿಗೂ ಕಾಯ್ತಾ ಇದ್ದಾರೆ. ಓಕೆ. ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ನೀವು ಬಾಸ್ ಫ್ಯಾನ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಏನು ಕೇಳ್ಕೊತೀರಾ ಸಿನಿಮಾ ನೋಡೋದಕ್ಕೆ? ಸರ್, ನಾವು ಏನು ಅಂತಂದರೆ ಇದರಲ್ಲಿ ಯಾವುದೇ ಥರ ನಾವು ಇದು ಮಾಡ್ತಾಯಿಲ್ಲ. ಸೊ ಒಂದು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಬಟ್ ಯಾರು ಕಾಂಟ್ರವರ್ಸಿ ತೆಗಿಬೇಡಿ. ಯಾಕೆಂದ್ರೆ ಕೆಲವು ಯಾರೇ ಎಷ್ಟೇ ಹೇಳಿದ್ರು ನಮ್ಮ ಯಜಮಾನರು ಏನು ಹೇಳಿದ್ದಾರೆ ಅದೇ ಥರ ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾರೆ ಗೊತ್ತಾ. ನಮ್ಮ ಯಜಮಾನಪ್ಪ ಯಾವ ದಾರಿ ಜೈಲಲ್ಲಿ ಇದ್ದಾರೆ, ಆ ಜೈಲಿಂದ ಸಂದೇಶ ಏನು ಕಳಿಸಿದ್ದಾರೆ ಅದನ್ನ ನಮಗೆ ಗೊತ್ತಿದೆ. ಅವ್ರು ಏನು ಹೇಳಿದ್ರೆ ಅದನ್ನು ಫಾಲೋ ಮಾಡ್ತೀವಿ. ಫಾಲೋ ಮಾಡ್ತೀವಿ. ಹಾಂ, ಯಾವುದೇ ಊಹಾಪೋಹಗಳಿಗೆ ತಲೆ ಕಟ್ಕೋಬೇಡಿ ಸರ್. ಈಗ ಫಾರ್ ಎಕ್ಸಾಂಪಲ್ ಕರಿಯಬಿರಿ ಅದು ಹಳೆ ಸಿನಿಮಾ, ಇದು ಡೆವಿಲ್ದು ಮ್ಯಾಕ್ಸಿಮಮ್ ಅಂದರೆ ನನ್ನ ಒಂದು ಇಷ್ಟಕ್ಕೆ ಒಂದು ನೆಕ್ಸ್ಟ್ ಲೆವೆಲ್, ಸೈಕಾಗಿ ಲೆವೆಲ್ಗೆ ಹೋಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಷ್ಟೇ. ನಮ್ಮ ಯಜಮಾನಪ್ಪ ಅತಿ ಶೀಘ್ರ ಆಚೆ ಬರ್ತಾರೆ. ಬಟ್ ನಮಗೆ ನಂಬಿಕೆ ಇದೆ.
ಬಟ್ ನನ್ನ ಜೀವ ನನ್ನ ಉಸಿರು ಎಲ್ಲ ಅವರೇನೆ. ಬಟ್ ಇಬ್ಬರು ಮಾತ್ರ ಸೀಮಿತ, ನನ್ನ ಹೆತ್ತ ಅಪ್ಪ ಅಮ್ಮ, ನಮ್ಮ ಬಾಸ್ ಇಬ್ಬರು ಮಾತ್ರ, ನನ್ನ ದೇಹ ಉಸಿರು ಅವರಿಬ್ಬರು ಮಾತ್ರ ಸೀಮಿತ. ಥ್ಯಾಂಕ್ ಯು. ಓಕೆ, ಹೇಗಿದೆ ಸರ್ ಪ್ರಿಪ್ರೇಷನ್? ಎಸ್ ಸರ್, ಪ್ರಿಪ್ರೇಷನ್ ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ ಸರ್. ಅದ್ರ ಬಗ್ಗೆ ಕೇಳೋದೇ ಬೇಡ. ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ನಂಬರ್ 2 ಥಿಯೇಟ್ರ್ ಇದು ಸಿಂಗಲ್ ಸ್ಕ್ರೀನಲ್ಲಿ. ಮೇನ್ ಥಿಯೇಟ್ರ್ ಬಿಟ್ಟರೆ ಇದೇ ಥಿಯೇಟ್ರಲ್ಲಿ ಇಷ್ಟೊಂದು ಸೆಲೆಬ್ರೇಷನ್ ಮಾಡೋದೀನಿ ಯಾವ ಥಿಯೇಟ್ರಲ್ಲಿ ಕೂಡ ಮಾಡೋದಿಲ್ಲ. ನಾವು ಅಬ್ಸರ್ವ್ ಮಾಡಿ ನೋಡಿ, ಇದೊಂದು ಸಿನಿಮಾಗಂತಲ್ಲ, ಪ್ರತಿಯೊಂದು ಸಿನಿಮಾಗೂ ತುಂಬ ದೊಡ್ಡದಾಗಿ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಡಿ ಬಾಸ್ ದರ್ಶನ್ ಸರ್ ಇರೋದ್ರಿಂದ ಇನ್ನೂ ದೊಡ್ಡದಾಗಿ ಸೆಲೆಬ್ರೇಷನ್ಸ್ ನಡೀತದೆ ಸರ್. ಓಕೆ, ಸೊ ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ? ಟ್ರೈಲರ್ ನೋಡಿದ್ದೀರಾ? ಸಿನಿಮಾ ಹೇಗಿರುತ್ತೋ, ಹೇಗೆ ಆ ಥರದ್ದೆಲ್ಲ ಭಯ ಇದೆಯಾ, ಅಥವಾ ಸಿನಿಮಾ ನಾವು ಇಟ್ಟು ಮಾಡೇ ಮಾಡ್ತೀವಿ ಅನ್ನೋ ಒಂದು ಇದೆಯಾ? ಭಯ ಗೀಯಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಸರ್. ಆಸ್ ಎ ಪರ್ಸ್ನಲ್ ಲೈಫ್ ನಮ್ಮದೊಂದು ನಡೀತಾ ಇರುತ್ತೆ. ಯಾವುದ್ರ ಬಗ್ಗೆ ಆ ಥರದ್ದು ಭಯ ಗೀಯ ಅಂತೇನು ಇಟ್ಕೊಂಡಿಲ್ಲ. ಸಿನಿಮಾನ ಜಸ್ಟ್ ಎಂಟರ್ಟೈನ್ಮೆಂಟಾಗಿ ತೊಗೋಬೇಕು, ಅದು ಕ್ಲಾರಿಟಿ ನನಗೆ ಯಾವಾಗಲೂ ಇದೆ. ಆಸ್ ಎಜುಕೇಟೆಡ್ ಕೂಡ ಸಿನಿಮಾನ ಎಂಟರ್ಟೈನ್ಮೆಂಟ್ ಪರ್ಪೋಸಿಗೆ ನೋಡಿದ್ದೀನಿ. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ಆಸ್ ಎ ಸಿನಿಮಾ ಬಿಸ್ನೆಸ್ ಚೆನ್ನಾಗಿ ಆಗಬೇಕು. ಕನ್ನಡ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಯಾಕಂತೇಳಿದ್ರೆ ತುಂಬ ವರ್ಷಗಳಿಂದ ಒಳ್ಳೊಳ್ಳೆ ಸಿನಿಮಾಗಳು ಬಂದು ಹೋಗ್ತಾ ಇದೆ, ಒಳ್ಳೆ ಕಲೆಕ್ಷನ್ಗಳಾಗ್ತಿದೆ. ಅದನ್ನು ಮೀರಿದು ಇನ್ನೂ ಒಂದು ಖುಷಿ ಏನು ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಏನು ಕೆಲಸ ಮಾಡ್ತಾರೆ ಹುಡುಗರು, ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ. ಅದನ್ನು ನೀವು ನೋಡೋಕ್ಕೆ ಸಿಗೋದು ತುಂಬ ಕಮ್ಮಿ, ತುಂಬ ಅಂದರೆ ತುಂಬ ಕಮ್ಮಿ. ನಾನು ತುಂಬ ಸಿನಿಮಾಗಳು ನೋಡ್ತೀನಿ, ಅಷ್ಟು ಕೋಟಿ ಕಲೆಕ್ಷನ್ ಮಾಡ್ತು, ಇಷ್ಟು ಕೋಟಿ ಕಲೆಕ್ಷನ್ ಮಾಡಿಸ್ತು ಅಂತ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ನ್ಯೂಸು. ಅದನ್ನೆಲ್ಲ ಮೀರಿದ್ದು ಈ ದರ್ಶನ್ ಸರ್ ಸಿನಿಮಾಗೆ ಎಂತ ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ, ಒಬ್ಬ ಪಾಪ್ಕಾರ್ನ್ ಮಾರೋನಾಗಿಂದ ಹಿಡಿದು ಅವರಿಂದ ಹಿಡಿದು ಟಾಯ್ಲೆಟ್ ವಾಶ್ ಮಾಡೋರಾಗಿರ್ಬೋದು, ಬ್ಲ್ಯಾಕ್ ಟಿಕೆಟ್ ಮಾಡೋರಾಗಿರ್ಬೋದು, ಪ್ರತಿಯೊಬ್ಬರು ತುಂಬ ಖುಷಿಯಾಗಿ ಓಡಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಒಂದು ವಾರಕ್ಕೆ ಅವ್ರಿಗೆ ಮಸ್ತ್ ಆಗಿರ್ತಾರೆ. ಆ ಒಂದು ಖುಷಿ ನಮ್ಗೆ ನೋಡಿ ನನಗೆ ಖುಷಿ ಆಗುತ್ತೆ. ಆ್ಯಸ್ ಎ ಸಿನಿಮಾನ ಇಷ್ಟಪಡೋ ವ್ಯಕ್ತಿಯಾಗಿ ಎಲ್ಲ ಹುಡುಗರು ಇಷ್ಟು ಖುಷಿ ಆಗೋಲ್ಲ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ, ಎಲ್ಲರ ಮುಖದಲ್ಲಿ ಏನೋ ಸಾಧಿಸಿರೋ ಕಳೆ ಅವ್ರು ಆಟೋಮೆಟಿಕ್ ಬಂದ್ಬಿಡುತ್ತೆ. ಒಂದು ವಾರಕ್ಕೆ ಏನೋ ಮನೆಗೆ ಐತೆಲ್ಲ, ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ ಅವ್ರಿಗೆ. ನಮ್ಮ ದರ್ಶನ್ ಸರ್ ಬಂದು ಉಳಿಸಿದ್ರಲ್ಲ, ಆ ಖುಷಿ. ಈಗ ಆ್ಯಕ್ಚುಲಿ ಎಷ್ಟೋ ಸಿನಿಮಾಗಳು ಬರ್ತವೆ, ಒಂದು ದಿನ ಒಂದು ಶೋ ಆಗ್ಬಿಟ್ಟು ಹೊರಟೋಗ್ಬಿಡ್ತವೆ. ಈಗ ಆಲ್ರೆಡಿ ಒಂದು ದಿನದ್ದು ಟಿಕೆಟ್ಸ್ 6 ಶೋ ಆಲ್ರೆಡಿ ಬರ್ತಾಗಿದೆ. ಪ್ರಸನ್ನ ಥಿಯೇಟ್ರ್ ಮಾತಾಡಿಸ್ತೆ ಎಲ್ಲ ಟಿಕೆಟ್ ಬರ್ತಾಗಿದೆ ಅಂತೆ. ಎಲ್ಲ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಫಸ್ಟ್ ಡೇದು ಫುಲ್ಲು ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಸೊ ಇದರಿಂದ ಎಷ್ಟೋ ಥಿಯೇಟ್ರ್ಗಳು ಸಿಂಗಲ್ ಸ್ಕ್ರೀನ್ ಎಸ್ಪೆಷಲಿ 100% ಉಳಿಯುತ್ತೆ. 100%. ಸೊ ಈ ಥರ ಸಿನಿಮಾಗಳು ಹೆಚ್ಚು ಬರಬೇಕು ಅಂತ ಅಂತೀರಾ? ಏನು ಹೇಳ್ತೀರಾ? ಅಂದರೆ ಇನ್ನು ವರ್ಷಕ್ಕೊಂದಲ್ಲ, ವರ್ಷಕ್ಕೆ 2 ಸಿನಿಮಾ ಬರಬೇಕು ಈ ಥರದ್ದು. ಖಂಡಿತ ಸರ್, ಅದಾಗಬೇಕು. ಅದಾದಾಗಲೇ ಅಲ್ವಾ ಚಿತ್ರರಂಗ ಬೆಳೆಯೋದು. ಅದಾದಾಗಲೇ ಒಂದಷ್ಟು ಜನಕ್ಕೆ ಕೆಲಸ ಸಿಗೋದಲ್ವಾ. ಎಲ್ಲ ಸಿನಿಮಾ ರಂಗ ಚೆನ್ನಾಗಿರೋದು, ಥಿಯೇಟ್ರ್ ಹುಡುಗರು ಚೆನ್ನಾಗಿರೋದು, ಪಬ್ಲಿಕ್ಕು ಅಷ್ಟೇ ಸರ್. ಎಲ್ಲ ಸಿನಿಮಾಗಳು ನೋಡ್ತಾರೆ, ನೋಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಆ ಥರ ವಿಷಯದಲ್ಲಿ ತೊಗೊಂಡ್ರೆ ಶಿವಣ್ಣವರು ಕೂಡ ತುಂಬ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದಾರೆ. ವರ್ಷದಲ್ಲಿ 2-3 ಸಿನಿಮಾಗಳನ್ನ ಕೊಡ್ತಾಯಿದ್ದಾರೆ, ತುಂಬ ಪ್ರಯತ್ನ ಪಟ್ಟು. ಅದು ಒಂದಷ್ಟು ಜನಕ್ಕೆ ತಲುಪ್ತಾ ಇಲ್ಲ, ಓಕೆ. ಬಟ್ ಆ ಥರ ಬರಬೇಕು, ಸಿನಿಮಾಗಳು ಬರ್ತಾನೆ ಇರಬೇಕು, ಕಂಟಿನ್ಯೂಸ್ಲಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರಬೇಕು. ಮೊನ್ನೆ ರೀಸೆಂಟಾಗಿ ಸೂಫಮ್ ಶೋ ಬಂತು, 5 ಕೋಟಿ ಏನೋ ಅವರು ಇನ್ವೆಸ್ಟ್ ಮಾಡಿರೋದಂತೆ, 100 ಕೋಟಿ ಕಲೆಕ್ಷನ್ನು. ಈ ಥರದ್ದೆಲ್ಲ ಆಗ್ತಾಯಿದ್ದಾಗ ಕನ್ನಡ ಚಿತ್ರರಂಗ ಏನಿದೆ, ಉದ್ಯಮ ಏನಿದೆ, ತುಂಬ ದೊಡ್ಡದಾಗಿ ಬೆಳೆಯುತ್ತೆ, ಜನಗಳಿಗೆ ತಲುಪುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ಅಂತ ಫ್ಯಾಮಿಲಿಗಳು ಥಿಯೇಟ್ರಿಗೆ ಬರ್ತಾರೆ. ಫ್ಯಾಮಿಲಿಗಳು ಬರೋದು ಸ್ವಲ್ಪ ಕಮ್ಮಿ ಆಗಿದೆ, ಅದು ಬರುವಂಥದ್ದು ಆಗುತ್ತೆ, ಬರಬೇಕು, ಅವೆಲ್ಲ ಆಗಬೇಕು ಸರ್. ಓಕೆ ಸರ್, ಈಗ ಫ್ಯಾಮಿಲಿ ಆಡಿಯನ್ಸ್ಗೆ ಏನಂತ ಕೇಳ್ಕೊತೀರಾ ಸಿನಿಮಾ ನೋಡೋದ್ರ ಬಗ್ಗೆ? ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಓಕೆ, ಯಾರಿಗೂ ಹೇಳೋದಿಲ್ಲ ಬನ್ನಿ ಅಥವಾ ಹೋಗಿ ಅಂತ ಏನೇನೋ ನನಗೆ ಕ್ಲಾರಿಟಿ ಕೊಡೋದಕ್ಕಾಗೋದಿಲ್ಲ. ದರ್ಶನ್ ಸರ್ ಅಭಿಮಾನಿಗಳೇನಿದ್ದಾರೆ, ಫ್ಯಾಮಿಲಿ ತುಂಬ ಜನ ಹೆಣ್ಮಕ್ಳು ಇಷ್ಟಪಡ್ತಾರೆ. ಆಸ್ ಯೂಶ್ವಲ್ ಆಗಿ ನಮ್ಮ ತಂಗಿ ಕೂಡ ಇಷ್ಟಪಡ್ತಾರೆ ದರ್ಶನ್ ಸರ್ನ. ಅವಾಗಿನ ಸಿನಿಮಾದಲ್ಲಿ ಥಿಯೇಟ್ರ್ಗಳಾಗಿರ್ಬೋದು, ಟಿ ವಿಲಾಗಿರ್ಬೋದು, ದರ್ಶನ್ ಸರ್ನ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೂ ಕೂಡ. ಸೊ ಏನು ಹೇಳ್ದಂದರೆ, ಬನ್ನಿ, ಒಂದೊಳ್ಳೆ ಸಿನಿಮಾ ಬಂದಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವ್ರದ್ದೇನೋ ಒಂದಷ್ಟು ಕಾಂಟ್ರವರ್ಸಿಗಳೆಲ್ಲ ಆಯಿತು, ಅದನ್ನೆಲ್ಲ ಕಳೆದು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ಮತ್ತೆ ಒಳ್ಳೆ ಕಮ್ಬ್ಯಾಕ್ ಮಾಡ್ತಾಯಿದ್ದಾರೆ. ಐ ಹೋಪ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂಥೇಳಿ. ಖಂಡಿತ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ದಯವಿಟ್ಟು OTT ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಅಥವಾ ಒಂದಷ್ಟು ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ, ಅಲ್ಲೆಲ್ಲ ನೋಡೋಕೆ ಹೋಗ್ಬಿಡಿ. ಇಲ್ಲಿ ಸಿಗೋ ಮಜಾ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ. ಓಕೆ ಸರ್, ಥ್ಯಾಂಕ್ ಯು.